ನಮಸ್ಕಾರ ಸ್ನೇಹಿತರೆ, ದಿಶಿರಾ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸಿಂಪಲ್ಲಾಗಿ ಒಂದು ನೆಲ್ಲಿಕಾಯಿ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಕೂಡ ಧಾರಾಳವಾಗಿರುತ್ತೆ. ಕೂದಲಿನ ಆರೋಗ್ಯಕ್ಕೂ ಒಳ್ಳೆಯದು, ದೇಹದ ಆರೋಗ್ಯಕ್ಕೂ ಒಳ್ಳೆಯದು, ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಕ್ಕೂ ಕೂಡ ಒಳ್ಳೆಯದು. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ, ಹಾಗೆ ಇದರ ಜೊತೆಗೆ ಖಾರಕ್ಕೆ ಎರಡು ಹಸಿಮೆಣಸಿನಕಾಯಿ. ಈಗ ಮೇನ್ ಇಂಗ್ರೀಡಿಯೆಂಟು ನೆಲ್ಲಿಕಾಯಿ. ಜಾಸ್ತಿ ಹುಳಿ ಇರೋವಂಥ ನೆಲ್ಲಿಕಾಯಿಯನ್ನು ಉಪಯೋಗಿಸಿ. ಒಗರು ಜಾಸ್ತಿ ಇರೋವಂಥದ್ದು ಬೇಡ, ಹುಳಿ ಜಾಸ್ತಿ ಇರೋವಂಥ ನೆಲ್ಲಿಕಾಯಿ ಆದರೆ ಉತ್ತಮ. 5-6 ನೆಲ್ಲಿಕಾಯಿನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹುಳಿ ಅಂಶಕ್ಕೆ ನಾವಿಲ್ಲಿ ನೆಲ್ಲಿಕಾಯಿಯನ್ನೇ ಉಪಯೋಗಿಸ್ತಿರೋದು, ಬೇರೆ ಯಾವುದೇ ಹುಳಿ ಅಂಶನ ಉಪಯೋಗಿಸ್ತಿಲ್ಲ. ಹಾಗಾಗಿ ನೆಲ್ಲಿಕಾಯಿ ಒಂದು 5-6 ಆದರೂ ಬೇಕಾಗತ್ತೆ. ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಳಿ. ನೆಕ್ಸ್ಟು ಈಗ ರುಬ್ಬಿದ ಮಿಶ್ರಣ ರೆಡಿಯಾಗಿದೆ, ಹಾಗೆ ಸೈಡಲ್ಲಿರಲಿ. ಒಗ್ಗರಣೆ ಹಾಕ್ಕೊಳ್ಳೋಣ. ಪ್ಯಾನಿಗೆ 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾವಿಲ್ಲಿ ಕೊನೆಯಲ್ಲಿ ಒಗ್ಗರಣೆ ಸೇರಿಸೋದ್ರ ಬದಲು ಸ್ಟಾರ್ಟಿಂಗಲ್ಲೇ ಆ ಪ್ಯಾನ್ಗೆ ಹಾಕ್ಕೊಳ್ತೀನಿ ನಾನು. ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಣಮೆಣಸಿನಕಾಯಿ, ಜೊತೆಗೆ ಕರಿಬೇವು. ಇದು 3 ಕೂಡ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಕೊಳ್ಳಿ. ಆಮೇಲೆ ಒಮ್ಮೆ ಒಗ್ಗರಣೆ ರೆಡಿ ಆದಮೇಲೆ ಚಿಟಿಕೆ ಅರಿಶಿನ ಕೂಡ ಸೇರಿಸ್ಕೊಳ್ಳೋಣ. ಇದರ ಜೊತೆಗೆ ಕೊನೆಯಲ್ಲಿ ನಾವು ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡ್ರನ್ನು 1 ಟೀ ಸ್ಪೂನಷ್ಟು ಸೇರಿಸಬೇಕಾಗಿರೋದು. 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರು. ಇನ್ನು ಪೆಪ್ಪರ್ ಪೌಡ್ರ್ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಬಿಡಬಾರ್ದು. 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಇವೆರಡನ್ನು ಒಟ್ಟಿಗೆ ಹಾಕ್ಬೋದು. ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ ಇವೆರಡನ್ನು ಜಾಸ್ತಿ ಹೊತ್ತು ಬಿಟ್ಟರೆ ಏನಾಗುತ್ತೆ ಅಂದರೆ ಖರ್ಚು ಹೋಗುತ್ತೆ. ಹಾಗಾಗಿ ನಾವು ತಕ್ಷಣವೇ ಇದರ ಜೊತೆಗೆ ರುಬ್ಬಿದ ಮಿಶ್ರಣವನ್ನು ಕೂಡ ಸೇರಿಸ್ಬಿಡಬೇಕು. ಒಮ್ಮೆ ಜಸ್ಟ್ ಎಣ್ಣೆಯಲ್ಲಿ ಸ್ವಲ್ಪ ಬಾಡ್ತಿದ್ದ ಹಾಗೆ ಆ ಪೌಡ್ರು, ನೆಕ್ಸ್ಟು ರುಬ್ಬಿದ ಮಿಶ್ರಣವನ್ನು ಹಾಕಿ ಇದರ ಜೊತೆಗೆ ನೀರನ್ನು ಕೂಡ ಸೇರಿಸ್ಕೊಳ್ಳಿ. ಹಾಗೆ ನೀವು ರುಬ್ಬೋವಾಗ ಜಾಸ್ತಿ ಹಸಿಮೆಣಸಿನಕಾಯಿನ ಹಾಕೋಬೇಡಿ, 2 ಹಸಿಮೆಣಸಿನಕಾಯಿ ಸಾಕು. ಯಾಕೆಂದರೆ ಪೆಪ್ಪರ್ ಪೌಡರನ್ನು ಹಾಕಿರ್ತೀವಿ, ಹಸಿಮೆಣಸಿನಕಾಯಿನೂ ಹಾಕಿರ್ತೀವಿ, ಒಗ್ಗರಣೆಗೆ ಒಣಮೆಣಸಿನಕಾಯಿನೂ ಹಾಕಿರ್ತೀವಿ. ಎಲ್ಲ ಸೇರಿ ಖಾರ ಜಾಸ್ತಿ ಆಗೋಗುತ್ತೆ. ಹುಳಿ ಅಂಶ ಖಾರ ಹದವಾಗಿ ಬರಬೇಕು, ಆ ರೀತಿ ನೋಡಿಕೊಂಡು ಹಾಕ್ಕೊಳ್ಳಿ. ಸಾರಿನ ಹದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ನಾವು ಚೆನ್ನಾಗಿ ಕುದಿಸ್ಬೇಕಾಗಿರೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹುಳಿ ಅಂಶ, ಉಪ್ಪು ಹುಳಿ ಖಾರ ಎಲ್ಲ ಬ್ಯಾಲೆನ್ಸ್ ಆಗಬೇಕಾಗಿರೋದು ಅಷ್ಟೇ. ಹಾಗೆ ಇದರ ಜೊತೆಗೆ ನಾನು ಬೆಲ್ಲನ ಸೇರಿಸಿಲ್ಲ, ಯಾಕೆಂದರೆ ನೆಲ್ಲಿಕಾಯಲ್ಲೇ ಒಂದು ಸ್ವೀಟ್ ಅಂಶ ಕೂಡ ಇರುತ್ತೆ. ಹಾಗಾಗಿ ಮತ್ತೆ ಮೇಲಿಂದ ಬೆಲ್ಲನ ಹಾಕಿಲ್ಲ. ಇವಾಗ ಇದನ್ನ ಚೆನ್ನಾಗಿ ಒಂದು 10-15 ನಿಮಿಷ ಆದರೂ ಕೂಡ ಕುದಿಸ್ಬೇಕು. ಆಗಲೇ ಆ ನೆಲ್ಲಿಕಾಯಿ ಅಂಶ ಪೂರ್ತಿ ಬಿಡಬೇಕು ಆ ಸಾರಿನ ಜೊತೆಗೆ. ಆಗಲೇ ಇದರ ಟೇಸ್ಟು ತುಂಬ ಚೆನ್ನಾಗಿ ಬರೋದು. ಇದಕ್ಕೆ ಬೇರೆ ಹುಣಸೆ ಹಣ್ಣಾಗಲಿ, ಟೊಮೆಟೊ ಆಗಲಿ ಏನನ್ನೂ ಸೇರಿಸಬೇಡಿ. ಬರೀ ನೆಲ್ಲಿಕಾಯಲ್ಲಿರೋ ಹುಳಿ ಅಂಶನೇ ಸಾಕಾಗತ್ತೆ. ಆಗಲೇ ಇದರ ಫ್ಲೇವರು ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಕೊನೆಯದಾಗಿ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ದೀನಿ, ಅಷ್ಟೇ. ಸಾರು ರೆಡಿನೇ ಆಗೋಯಿತು. ಚೆನ್ನಾಗಿ ಕುದಿದಿದೆ. ಈಗ ನಾವು ಇದನ್ನ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ತೀನಿ. ನೆಲ್ಲಿಕಾಯಿ ಸಾರು ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅನ್ನದ ಜೊತೆ, ಬಿಸಿ ಬಿಸಿ ಅನ್ನದ ಜೊತೆಗೆ ಸಾರನ್ನು ಕಲಸಿ ಊಟ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ನೆಲ್ಲಿಕಾಯಿ ಸಾರು ಕುಡಿಯೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ನೀವು ಖಾರ ಸ್ವಲ್ಪ ಕಡಿಮೆ ಇಟ್ಕೊಂಡ್ರೆ ಇದನ್ನ ಕುಡಿಯೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನೆಲ್ಲಿಕಾಯಿ ಸಾರು ಎಷ್ಟು ಸಿಂಪಲ್ ಅಲ್ವಾ? ಖಂಡಿತವಾಗಿಯೂ ಕೂಡ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.